ನಿರ್ಮಿತವಾದಂತಹ ಗಣೇಶ ವಿಶೇಷವಾಗಿ ಪಾರ್ವತಿ ದೇವಿಯ ಒಂದು ಶಕ್ತಿಯ ಪ್ರತೀಕವಾಗಿ ಶಕ್ತಿಯನ್ನ ಒಳಗೊಂಡಿರ್ತಕ್ಕಂತ ಅದ್ಭುತವಾದ ಬಾಲಕನಾಗಿ, ನಂತರ ಒಂದು ಘಟನೆಯಲ್ಲಿ ಸಾಕ್ಷಾತ್ ಪರಮಾತ್ಮ ಶಿವನನ್ನು ಕೂಡ ಅವನಿಗೂ ಕೂಡ ವಿರೋಧವಾಗಿ ನಿಂತುಕೊಂಡು ಅವನನ್ನು ಕೂಡ ಎದುರಿಸಿ ದಿಟ್ಟತನವನ್ನ ಮೆರೆದು ತಾಯಿಯ ನಿಷ್ಠೆಯನ್ನ ಮೆರೆದು ಕೊನೆಗೆ ತಂದೆಯ ಪ್ರೀತಿಗೂ ಕೂಡ ಪಾತ್ರ ಯಾವ ರೀತಿ ಆದಂತಕ್ಕಂತ ಘಟನೆ ನಮಗೂ ಕೂಡ ಚಿರಪರಿಚಿತವಾದಂಥದ್ದು. ಹಾಗೆ ಗಣೇಶನ ವಿವಿಧ ಕಥೆಗಳಿವೆ. ಸಮಂತಕ ಮಣಿಯ ಕಥೆ ಇರಬಹುದು, ಹಾಗೆ ಗಣೇಶನ ಒಂದು ಕುಬೇರನ ಆಸ್ಥಾನದಲ್ಲಿ ಕುಬೇರನ ಗರ್ವ ಭಂಗವನ್ನ ಮಾಡಿರ್ತಕ್ಕಂಥ ಕಥೆ ಇರಬಹುದು. ಹೀಗೆ ಹಲವಾರು ಕಥೆಗಳನ್ನ ನಾವೆಲ್ಲರೂ ಕೂಡ ಗಣೇಶನ ಕುರಿತದ್ದಾಗಿ ನಾವೆಲ್ಲರೂ ಕೂಡ ಕೇಳ್ತಾ ಇರ್ತೇವೆ. ಆದ್ರೆ ನಾವೆಲ್ಲರೂ ಕೂಡ ಗಣೇಶನ ಹಬ್ಬ ಅಂದ ತಕ್ಷಣ ಎಲ್ಲ ಮಕ್ಕಳ ಬಾಯಲ್ಲಿ ಕೂಡ ಬರ್ತಿರ್ತಕ್ಕಂತ ಒಂದು ಘೋಷಣೆ ಇದೆ, ಗಣಪತಿ ಬಪ್ಪ ಮೋರಯ್ಯ, ಗಣಪತಿ ಬಪ್ಪ ಮೋರಯ್ಯ ಅಂತ ಹೇಳ್ತಾ ಇರ್ತೇವೆ. ಈ ಗಣಪತಿ ಬಪ್ಪ ಮೋರಯ್ಯ ಅಂದ್ರೆ ಏನು, ಯಾಕೆ ಈ ಮೋರಯ್ಯ ಏನು? ಗಣಪತಿ ಬಪ್ಪ ನಮಗೆಲ್ಲರಿಗೂ ಗೊತ್ತು, ಗಣೇಶ ನಮ್ಗೆಲ್ರಿಗೂ ಗೊತ್ತು. ಆದ್ರೆ ಈ ಮೋರಯ್ಯ ಯಾರು? ಈ ಮೋರಯ್ಯ ಯಾರು ಅಂತಕ್ಕಂಥದ್ದನ್ನ ನಾವು ಇವತ್ತಿನ ಈ ಕಥೆಯಲ್ಲಿ ಕೇಳ್ಬೇಕಂತ ತಮ್ಗೆಲ್ರಿಗೂ ಕೂಡ ಕೇಳ್ಕೊಳ್ತಾ ಇದ್ದೇನೆ. ಈ ಮೋರಯ್ಯ ಯಾರು ಅಂತಂದ್ರೆ ಗಣೇಶನ ಅಪ್ರತಿಮ ಭಕ್ತ. ಹೇಗೆ ರಾಮನಿಗೆ ಹನುಮಂತ ಶ್ರೇಷ್ಠ ಭಕ್ತ ಅಂತ ನಾವೆಲ್ಲರೂ ಕೂಡ ಅನುಮೋದಿಸ್ಕೊಳ್ತೇವೋ, ಅದೇ ರೀತಿಯಾಗಿ ಗಣೇಶನಿಗೆ ಅಪ್ರತಿಮ ಭಕ್ತ. ಹೇಗೆ ರಾಮನಿಗೆ ಹನುಮಂತನು, ಹಾಗೆ ಗಣೇಶನಿಗೆ ಮೋರಯ್ಯ ಅಂತಕ್ಕಂಥದ್ದು. ಅದಕ್ಕೋಸ್ಕರ ಗಣೇಶನ ಒಂದು ವಿಶೇಷ ಆಶೀರ್ವಾದದೊಂದಿಗೆ ಆ ಮೋರಯ್ಯನಿಗೆ ಒಂದು ವಚನವನ್ನ ಕೊಡ್ತಾನೆ ಗಣೇಶ. ಏನಂತಂದ್ರೆ, ಯಾವಾಗ ನನ್ನ ಹೆಸರನ್ನ ಕೂಗ್ತಾರೋ ಅದ್ರ ಜೊತೆಗೆ ನನ್ನ ಹೆಸರಿನ ಜೊತೆಗೆ ನಿನ್ನ ಹೆಸರನ್ನು ಕೂಡ ಕೂಗ್ಲಿ ಜನ. ಹಾಗೆ ನಿನ್ನ ಹೆಸರನ್ನ ಕೂಗಿದ ತಕ್ಷಣ ನನಗೂ ಕೂಡ ಪ್ರಸನ್ನತೆ ಉಂಟಾಗತ್ತೆ. ಹಾಗೆ ನಿಮಗೂ ಅವ್ರಿಗೂ ಕೂಡ ನನ್ನ ಆಶೀರ್ವಾದ ಲಭಿಸುತ್ತೆ ಅಂತಕ್ಕಂತ ಒಂದು ವಚನವನ್ನ ಗಣೇಶ ಆ ಮೋರಯ್ಯ ಗೋಸ್ವಾಮಿ ಅಂತಕ್ಕಂತ ಭಕ್ತನಿಗೆ ಗಣೇಶ ಒಂದು ಆಶೀರ್ವಾದವನ್ನು ಮಾಡುತ್ತಾನೆ. ಈ ಮೋರಯ್ಯ ಗೋಸ್ವಾಮಿ ಇವರ ಒಂದು ಭಕ್ತಿಯ ಲೀಲೆಗಳನ್ನ ಕಥೆಗಳನ್ನ ನಾವೆಲ್ಲರೂ ಕೂಡ ಇವತ್ತಿನ ದಿನ ತಿಳ್ಕೊಳ್ಳೋಣ. ಈ ಮೋರಯ್ಯ ಗೋಸ್ವಾಮಿಯ ಒಂದು ಪರಿಚಯ, ಅವರ ಜೀವನ ಕಥೆಯನ್ನ ನಾವು ಇವತ್ತಿನಿಂದ ಪ್ರಾರಂಭ ಮಾಡೋಣ, ನೋಡೋಣ ಎಲ್ಲಿವರೆಗೂ ಹೋಗುತ್ತೋ. ಆ ಭಕ್ತನ ಒಂದು ಮಹಿಮೆಯನ್ನ ತಿಳ್ಕೊಳ್ತಾ ನಮ್ಮಲ್ಲೂ ಕೂಡ ಗಣೇಶನ ಕುರಿತಾಗಿ ವಿಶೇಷವಾದ ಭಕ್ತಿ ಉಂಟಾಗತ್ತೆ. ಭಗವಂತನಿಗೂ ಮತ್ತು ಭಕ್ತನಿಗೂ ಸಂಬಂಧ ಯಾವಾಗ ಉಂಟಾಗತ್ತೆಪ್ಪ ಅಂತಂದ್ರೆ, ಭಕ್ತನಲ್ಲಿ ನಿಜವಾದ ಭಕ್ತಿ ಇರಬೇಕು, ನಿಜವಾದ ಶ್ರದ್ಧೆ ಇರಬೇಕು. ಅವಾಗ ಆ ಭಕ್ತನು ಕೇಳಿರ್ತಕ್ಕಂತ ಎಲ್ಲ ಮಾತುಗಳನ್ನು ಕೂಡ ಭಗವಂತ ಆ ಭಕ್ತನಿಗೇನೆ ದಾಸನಾಗಿ ನಿಂತುಕೊಂಡು ನೆರವೇರಿಸಿಕೊಡ್ತಾನೆ. ಹಾಗಾಗಿ ನಾವು ನಿಜವಾದ ಭಕ್ತರ ಕಥೆಗಳನ್ನ ಕೇಳ್ಕೊಳ್ತಾ ನಾವು ಭಗವಂತನನ್ನ ಹೇಗೆ ಆರಾಧಿಸ್ಬೇಕು, ಹೇಗೆ ಪೂಜಿಸ್ಬೇಕು, ಹೇಗೆ ಭಕ್ತಿ ಭಾವವನ್ನು ಹೊಂದಬೇಕು ಅಂತಕ್ಕಂಥ ಪಾಠಗಳನ್ನ ಕಲ್ತ್ಕೊಳ್ತೀವಿ. ಅದಕ್ಕೋಸ್ಕರನೇ ಅಂತ ಇವತ್ತು ನಾವು ಮೋರಯ್ಯ ಗೋಸ್ವಾಮಿ ಅಂತಕ್ಕಂಥ ಶ್ರೇಷ್ಠ ಭಕ್ತರ ಕಥೆಯನ್ನ ಕೇಳೋಣ. ಈ ಕಥೆ ಪ್ರಾರಂಭವಾಗೋದು ಎಲ್ಲಿಂದ ಅಂತಂದ್ರೆ, ಅದು ನಮ್ಮ ಕರ್ನಾಟಕದಲ್ಲಿನೇ. ಹೇಗೆ ಅಂತಂದ್ರೆ, ಅದರಲ್ಲೂ ಉತ್ತರ ಕರ್ನಾಟಕದ ಬೀದರ್ ಜಿಲ್ಲೆಯ ಒಂದು ಹಳ್ಳಿಯಲ್ಲಿ ವಾಮನ ಭಟ್ಟ ಮತ್ತು ಪಾರ್ವತಿ ಬಾಯಿ ಅಂತಕ್ಕಂತ ದಂಪತಿಗಳಿರ್ತಾರೆ. ಈ ವಾಮನ ಭಟ್ಟ ಮತ್ತು ಪಾರ್ವತಿ ಬಾಯಿ ಅಂತಕ್ಕಂತ ಬ್ರಾಹ್ಮಣ ದಂಪತಿಗಳು ಬಹಳಷ್ಟು ಧಾರ್ಮಿಕರಾಗಿರ್ತಾರೆ, ಸಾತ್ವಿಕರಾಗಿರ್ತಾರೆ. ಸಾತ್ವಿಕರು ಅಂತಂದ್ರೆ ಅವರು ತಮ್ಮ ಜೀವನವನ್ನ ಬಹಳ ಶುದ್ಧವಾಗಿ ನಡೆಸ್ಕೊಂಡು ಹೋಗ್ತಿರ್ತಾರೆ. ಅವರು ಯಾವುದೇ ಧರ್ಮದ ಆಚರಣೆಗಳಿರ್ಬೋದು, ಪೂಜೆಗಳನ್ನಿರ್ಬೋದು, ಅವುಗಳೆಲ್ಲವನ್ನು ಕೂಡ ಚಾಚು ತಪ್ಪದೆ ವ್ರತಗಳನ್ನಾಗಿರ್ಬೋದು ಆಚರಿಸ್ತಿರ್ತಾರೆ. ಆ ರೀತಿಯಾಗಿ ಅವರು ತಮ್ಮ ಅಂತರಾತ್ಮವನ್ನ ಮನಸ್ಸನ್ನು ಶುದ್ಧವಾಗಿ ಇಟ್ಟುಕೊಂಡು ಸಾತ್ವಿಕ ಮನೋಭಾವದೊಂದಿಗೆ ಜೀವನವನ್ನು ನಡೆಸ್ತಿರ್ತಾರೆ. ಆದ್ರೆ ಈ ದಂಪತಿಗಳಿಗೆ ಬಹಳ ವರ್ಷಗಳಾದ್ರೂ ಕೂಡ ಒಂದು ಸಂತಾನ ಇರಲಿಲ್ಲ. ಸಂತಾನ ಇರದೇ ಇರೋ ಕಾರಣಕ್ಕಾಗಿ ಅವರಿಗೆ ಚಿಂತೆ ಯಥಾ ರೀತಿಯಾಗಿ ಎಲ್ರಿಗೂ ಕೂಡ ಪ್ರಾರಂಭ ಆಗೋ ರೀತಿಯಲ್ಲಿ ಅವ್ರಿಗೂ ಕೂಡ ಚಿಂತೆ ಪ್ರಾರಂಭ ಆಗತ್ತೆ. ಅವರಿಗೆ ಒಂದು ಸಂತಾನದ ಅವಶ್ಯಕತೆ ಇರತ್ತೆ. ಹಾಗಾಗಿ ಅವರಿಗೆ ಚಿಂತೆ ಪ್ರಾರಂಭವಾಗತ್ತೆ. ಎಲ್ಲ ಪೂಜಾ ಕೈಂಕರ್ಯಗಳನ್ನ ಪಾಲಿಸ್ತಿರ್ತಾರೆ, ಮಾಡ್ತಿರ್ತಾರೆ, ಆಚರಣೆಗಳನ್ನ ಕೂಡ ನೆರವೇರಿಸ್ತಿರ್ತಾರೆ.
ಆ ಎಲ್ಲಾ ದೇವಾನು ದೇವತೆಗಳನ್ನು ಕೂಡ ಆರಾಧಿಸ್ತಿರ್ತಾರೆ. ಆದರೂ ಕೂಡ ಅವರಿಗೆ ಸಂತಾನ ಭಾಗ್ಯ ಲಭಿಸಿರ್ಲಿಲ್ಲ. ಆದ್ರೆ ಅವರು ಅವರು ತಮ್ಮ ಭಾವನೆಯನ್ನ ಆಶಾಭಾವನೆಯನ್ನ ಬಿಡಲಿಲ್ಲ. ಅವರು ಒಂದು ನಿರ್ಧಾರಕ್ಕೆ ಬರ್ತಾರೆ. ನಾವು ಏನ್ ಮಾಡೋಣ ಅಂತಂದ್ರೆ, ನಾನು ನನ್ನ ಅಂದ್ರೆ ವಾಮನ ಭಟ್ಟ ಮತ್ತು ಪಾರ್ವತಿ ಬಾಯಿ ಅವರಿಬ್ರು ಕೂಡ ತೀರ್ಥಯಾತ್ರೆಗೆ ಹೋಗೋಣ. ನಾವು ತೀರ್ಥಯಾತ್ರೆಗೆ ಹೋದಾಗ ಅದರಿಂದ ಪುಣ್ಯ ಸಂಪಾದನೆ ಆಗುತ್ತೆ. ಪುಣ್ಯ ಸಂಪಾದನೆಯಿಂದ ನಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಸಂತಾನ ದೇವರ ಕರುಣೆಯಿಂದ ಸಿಗಬಹುದು ಅಂತಕ್ಕಂಥ ಒಂದು ಭಾವನೆಯಿಂದಾಗಿ ಅವರು ತೀರ್ಥಯಾತ್ರೆಯನ್ನ ಕೈಗೊಳ್ಬೇಕು ಅಂತಕ್ಕಂಥ ವಿಚಾರವನ್ನ ಮಾಡ್ತಾರೆ. ಆ ವಿಚಾರದೊಂದಿಗೆ ಅವರು ತೀರ್ಥಯಾತ್ರೆಗೂ ಕೂಡ ಹೊರಡ್ತಾರೆ. ಬೀದರ್ ಜಿಲ್ಲೆ ಆ ಹಳ್ಳಿಯಿಂದ ಹೊರಟಿರ್ತಕ್ಕಂಥ ಆ ದಂಪತಿಗಳು ಹಾಗೆ ಹೋಗ್ತಾ ಹೋಗ್ತಾ ವಿವಿಧ ದೇವಸ್ಥಾನಗಳನ್ನ ದರ್ಶಿಸ್ತಾರೆ. ಅಲ್ಲಿರ್ತಕ್ಕಂಥ ದೇವತೆಗಳನ್ನ ಪೂಜಿಸ್ತಾರೆ. ಅವೆಲ್ಲವನ್ನು ಮಾಡೋದ್ರ ಜೊತೆಗೆ ಅವರು ಎಲ್ಲ ಅಲ್ಲಲ್ಲಿರ್ತಕ್ಕಂಥ ತೀರ್ಥ ಕ್ಷೇತ್ರಗಳನ್ನ ದರ್ಶನವನ್ನ ಪಡ್ಕೊಳ್ತಾ ಹೋಗ್ತಿರ್ಬೇಕಾದ್ರೆ ಮಹಾರಾಷ್ಟ್ರದಲ್ಲಿ ಒಂದು ಕ್ಷೇತ್ರ ಬರುತ್ತೆ. ಆ ಕ್ಷೇತ್ರದಲ್ಲಿ ಒಂದು ಪವಿತ್ರವಾದ ನದಿ ಇರುತ್ತೆ. ಆ ಪವಿತ್ರವಾದ ನದಿಯಲ್ಲಿ ಸ್ನಾನ ಮಾಡ್ತಾರೆ. ಅಲ್ಲಿ ದಂಪತಿಗಳ ಇವರು ಕೂಡ ಆ ನದಿಯಲ್ಲಿ ಮಿಂದೇಳ್ತಾರೆ. ಎದ್ದು ಮಡಿಯಿಂದ ಆ ತೀರ್ಥಕ್ಷೇತ್ರದಲ್ಲಿ ಹೋಗ್ತಾರೆ. ಆ ತೀರ್ಥಕ್ಷೇತ್ರದಲ್ಲಿ ನೋಡ್ಬೇಕಂತ ಹೋಗ್ತಾರೆ. ಹೋದಾಗ ಅಲ್ಲಿ ಒಂದು ಅದ್ಭುತವಾದಂತಹ ದಿವ್ಯವಾದಂತಹ ದೇವಾಲಯ ಕಾಣಿಸುತ್ತೆ. ಆ ದಿವ್ಯವಾದ ದೇವಾಲಯವನ್ನ ಕಂಡ ತಕ್ಷಣ ಅವರಿಗೆ ಒಂದು ಮನೋಭಿಲಾಷೆ ವ್ಯಕ್ತವಾಗುತ್ತೆ. ಯಾವ್ದಿರ್ಬೋದು ಈ ದೇವಾಲಯ? ಹಾಗಾಗಿ ಅಲ್ಲಿರ್ತಕ್ಕಂತ ಒಬ್ಬ ನಾಗರಿಕ, ಊರಿನಲ್ಲಿರ್ತಕ್ಕಂತ ಒಬ್ಬ ವ್ಯಕ್ತಿಗೆ ಕೇಳ್ತಾರೆ. ಆ ವ್ಯಕ್ತಿಗೆ ಕೇಳಿದಾಗ ಆ ವ್ಯಕ್ತಿ ಹೇಳ್ತಾನೆ, ನೋಡಿ ಸ್ವಾಮಿ, ನೀವು ಬಹಳ ದೂರದಿಂದ ಇಲ್ಲಿಗೆ ಬಂದಿದ್ದೀರಿ. ಈ ಜಾಗದ ಕುರಿತಾಗಿ ನಿಮ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳ್ತೀನಿ. ಏನಪ್ಪಾ ಅಂತಂದ್ರೆ, ಇಲ್ಲಿ ನದಿ ಇದೆಯಲ್ಲ, ಈ ನದಿ ಹೆಸರು ಏನಪ್ಪಾ ಅಂತಂದ್ರೆ ಕಾನ್ಹಾ ನದಿ ಅಂತ. ಇದು ಅತ್ಯಂತ ಪವಿತ್ರವಾದ ನದಿ. ಇಲ್ಲಿ ಈ ನದಿ ದಂಡೆಯ ಮೇಲೆ ಸಾಕ್ಷಾತ್ ಶಿವ ತಪಸ್ಸನ್ನು ಕೂಡ ಮಾಡಿದ್ದಾನೆ. ಹಾಗೆ ಬ್ರಹ್ಮ ಈ ಊರಿನ ಅಧಿಪತಿಯಾದಂತಹ ಮಯೂರೇಶ್ವರ, ಈ ದೇವಾಲಯ ಏನ್ ಕಾಣಿಸುತ್ತಲ್ಲ ಇಲ್ಲಿ, ಆ ದೇವಾಲಯದ ಅಧಿಪತಿ, ಆ ದೇವಾಲಯದ ಸ್ವಾಮಿ ಯಾರು? ಮಯೂರೇಶ್ವರ. ಮಯೂರೇಶ್ವರ ಅಂದ್ರೆ ಬೇರೆ ಯಾರು ಅಲ್ಲ, ಅದು ಸಾಕ್ಷಾತ್ ಗಜಾನನ, ವಿಘ್ನೇಶ್ವರ, ವಿನಾಯಕ, ಗಣೇಶ. ಈ ಗಣೇಶನ ಒಂದು ದೇವಾಲಯ ಇದು ಮಯೂರೇಶ್ವರ ಆಗಿರುತ್ತೆ. ಆ ಗಣೇಶನಿಗೆ ಮಯೂರೇಶ್ವರ ಅಂತ ನಾವೆಲ್ಲರೂ ಕೂಡ ಕರಿತಾ ಇದ್ದೇವೆ. ಹಾಗೆ ಈ ಊರಿನ ಹೆಸರು ಸುಕ್ಷೇತ್ರ ಮಯೂರ್ಗಾಂವ್ ಅಂತ ಹೇಳ್ತಾನೆ. ಇಲ್ಲಿ ಗಣೇಶನನ್ನ ಸಾಕ್ಷಾತ್ ಬ್ರಹ್ಮನು ಕೂಡ ಆ ಗಣೇಶನನ್ನ ಪ್ರಸನ್ನಗೊಳಿಸಿ ತನ್ನ ಸೃಷ್ಟಿ ಕಾರ್ಯದಲ್ಲಿ ಆ ಗಣೇಶನಿಂದ ದಕ್ಷತೆಯ ಒಂದು ವರದಾನವನ್ನ ಪಡೆದುಕೊಂಡು ಹೋಗಿರ್ತಾನೆ ಅಂತಕ್ಕಂತ ಒಂದು ಕಥನವನ್ನ ಆ ವ್ಯಕ್ತಿ ಆ ದಂಪತಿಗಳಿಗೆ ಹೇಳಿದ ತಕ್ಷಣ ಆ ವಾಮನ ಭಟ್ಟನಿಗೆ ಒಂದು ಮನಸ್ಸಿನಲ್ಲಿ ವಿಶೇಷವಾದಂತಹ ಭಕ್ತಿ ಭಾವ ಜಾಗೃತ ಆಗತ್ತೆ. ಆ ಭಕ್ತಿ ಭಾವದಿಂದಾಗಿ ಅವನು ತನ್ನನ್ನೇ ತಾನು ಮರೆತು ಆ ಮಯೂರೇಶ್ವರನ ದರ್ಶನವನ್ನ ಪಡೆದುಕೊಳ್ತಾನೆ. ಆ ಮಯೂರೇಶ್ವರನ ದರ್ಶನವನ್ನು ಪಡೆದುಕೊಂಡ ನಂತರ ಅಂತೂ ಅವನಲ್ಲಿ ಹೇಳತೀರದಷ್ಟು ಭಕ್ತಿ ಭಾವ ಜಾಗೃತ ಆಗಿ ದಿನನಿತ್ಯ ಆ ಮಯೂರೇಶ್ವರನ ಉಪಾಸನೆಯಲ್ಲಿ ತೊಡಗಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆ ಮಯೂರೇಶ್ವರನ ಪೂಜೆ ಮಾಡೋದು, ದಿನಾಲು ಆ ಕಾನ್ಹಾ ನದಿಯಲ್ಲಿ ಪವಿತ್ರ ಸ್ನಾನ ಮಾಡೋದು, ಆ ಮಯೂರೇಶ್ವರನ ದೇವಸ್ಥಾನಕ್ಕೆ ಹೋಗಿ ಆ ಮಯೂರೇಶ್ವರನ ದರ್ಶನ ಪಡ್ಕೊಂಡು ಅಲ್ಲಿ ಕೂತ್ಕೊಂಡು ಸ್ವಲ್ಪ ಧ್ಯಾನ, ಭಜನೆ, ಜಪ ಹಾಗೂ ಅಲ್ಲಿ ಒಂದ್ ಸ್ವಲ್ಪ ಕಾಲವನ್ನು ಕಳೆದು ಆ ದಂಪತಿಗಳು ವಾಪಸ್ ತಮ್ಮ ಸ್ವಸ್ಥಾನಕ್ಕೆ ಬರ್ತಿರ್ತಾರೆ. ಇದೇ ರೀತಿಯಾಗಿ ಪ್ರತಿದಿನವೂ ಕೂಡ ನಡೀತಾ ಇರುತ್ತೆ. ಪ್ರತಿದಿನವೂ ದಿನಕ್ಕೂ ಹೆಚ್ಚೆಚ್ಚು ಅವರಲ್ಲಿ ಭಕ್ತಿ ಜಾಗೃತ ಆಗ್ತಾ ಹೋಗ್ತಾ ಇರತ್ತೆ. ಆ ಸಂದರ್ಭದಲ್ಲಿ ಒಂದು ದಿನ ರಾತ್ರಿ ಒಂದು ಕನಸು ಬೀಳತ್ತೆ. ಆ ಕನಸಿನಲ್ಲಿ ಒಂದು ದಿವ್ಯ ವಾಣಿ ಕೇಳಿಸತ್ತೆ ಅವರಿಗೆ. ಆ ವಾಣಿ ಏನಪ್ಪಾ ಅಂತಂದ್ರೆ, ನೋಡು ವಾಮನ ಭಟ್ಟ, ನಿನ್ನ ಭಾಗ್ಯದಲ್ಲಿ ಮಕ್ಕಳು ಆಗುವಂತಹ ಒಂದು ಸಾಧ್ಯತೆ ಇಲ್ಲ. ಅದಕ್ಕೋಸ್ಕರ ನೀನು ನಿರಾಶನಾಗಬೇಡ. ನೀನು ಇದೇ ರೀತಿಯಾಗಿ ಉಪಾಸನೆಯನ್ನ ಮುಂದುವರಿಸು ಅಂತ ಹೇಳ್ತಾನೆ, ನಿನ್ಗೆ ಒಳ್ಳೇದಾಗತ್ತೆ ಅಂತ ಹೇಳ್ತಾನೆ. ಆದ್ರೆ ಆ ವಾಮನ ಭಟ್ಟನಿಗೆ ಆಲೋಚನೆ ಶುರು ಆಗತ್ತೆ, ನಿರಾಸೆ ಕೂಡ ಆಗತ್ತೆ. ಎಂತಹ ವ್ಯಕ್ತಿಗಳಿಗೂ ಕೂಡ ತಮ್ಮ ಕನಸು ಈಡೇರ್ಲಿಲ್ಲ ಅಂತಂದ್ರೆ ಸ್ವಲ್ಪ ನಿರಾಸೆ ಆಗೋದೆ. ಅದರಲ್ಲೂ ಕೂಡ ಅದೇ ರೀತಿ ಆಗಿ ಆ ವಾಮನ ಭಟ್ಟನಿಗೂ ಕೂಡ ಸ್ವಲ್ಪ ನಿರಾಸೆ ಆಗತ್ತೆ. ಆದ್ರೆ ತನ್ನ ಆಶಾಭಾವನೆಯನ್ನ ಬಿಡ್ಲಿಲ್ಲ. ವಿಚಾರ ಮಾಡ್ತಾನೆ, ನನ್ನ ಭಾಗ್ಯದಲ್ಲಿ
ಸಂತಾನ ಇರ್ಲಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ಆ ಭಾಗ್ಯವನ್ನೇ ಬದಲಿಸಬೇಕಂತಂದ್ರೆ ಒಂದು ದಾರಿ ಇದ್ದೇ ಇರತ್ತಲ್ಲ, ಎಲ್ಲಾ ಪ್ರಶ್ನೆಗಳಿಗೂ ಒಂದು ಉತ್ತರ ಇದ್ದೇ ಇರತ್ತೆ. ಹಾಗಾಗಿ ಈ ಭಾಗ್ಯ ನಿರ್ಮಾಣ ಆಗುವುದು ಹೇಗೆ ಅಂತಂದ್ರೆ ನಮ್ಮ ಪೂರ್ವ ಜನ್ಮದ ಕರ್ಮಗಳ ಅನುಸಾರವಾಗಿ, ನಾವು ಪೂರ್ವ ಜನ್ಮದಲ್ಲಿ ಹಿಂದಿನ ಜನ್ಮದಲ್ಲಿ ನಾವು ಏನೇನು ಮಾಡಿರ್ತೀವೋ ಅದರ ಅನುಗುಣವಾಗಿ ನಮ್ಮಲ್ಲಿ ಭಾಗ್ಯ ಇರುತ್ತೆ. ಹಿಂದಿನ ಜನ್ಮದಲ್ಲಿ ನಾವು ಪಾಪ ಕಾರ್ಯಗಳನ್ನ ಹೆಚ್ಚು ಮಾಡಿದ್ದೀವಿ ಅಂತಂದ್ರೆ ನಮ್ಮ ಭಾಗ್ಯ ಬಹಳ ಕೆಟ್ಟದಾಗಿರುತ್ತೆ. ನಮ್ಮ ಪೂರ್ವ ಜನ್ಮದಲ್ಲಿ ಸಾಕಷ್ಟು ಪುಣ್ಯ ಕಾರ್ಯಗಳನ್ನ ಮಾಡಿದೀವಿ ಅಂತ ನಮ್ಮ ಭಾಗ್ಯ ಹೆಚ್ಚು ಒಳ್ಳೇದಾಗಿರತ್ತೆ. ಅಂದ್ರೆ ಅದಕ್ಕೆ ನಾವು ಅದೃಷ್ಟ ಅಂತ ಕೂಡ ಕರಿತೇವೆ. ಹಾಗಾಗಿ ಈ ಜನ್ಮದಲ್ಲೂ ಕೂಡ ನಾವು ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡ್ಬೇಕು ಅಂತಕ್ಕಂಥ ಅಪೇಕ್ಷೆ ಎಲ್ಲ ಸಂತ ಮಹಾತ್ಮರದು ಕೂಡ ಆಗಿರತ್ತೆ. ಹಾಗಾಗಿ ಅವನು ವಿಚಾರ ಮಾಡ್ತಾನೆ, ವಾಮನ ಭಟ್ಟ ನನ್ನ ದೌರ್ಭಾಗ್ಯವನ್ನ ಬದಲಿಸಬೇಕಂತಂದ್ರೆ ನಾನು ಇದೇ ರೀತಿಯಾಗಿ ಪೂಜೆ ಉಪಾಸನೆಗಳನ್ನ ತೊಡಗಿಸಿಕೊಂಡು ಮುಂದುವರಿತಾ ಹೋದ್ರೆ, ನನ್ನ ಭಕ್ತಿ ಭಾವವನ್ನ ಹೆಚ್ಚಿಸ್ಕೊಳ್ತಾ ಹೋದ್ರೆ ನನ್ನ ದೌರ್ಭಾಗ್ಯ ಬದಲಾಗಿ ಸೌಭಾಗ್ಯವಾಗಿ ಪರಿವರ್ತನೆ ಆಗುವಂತ ಸಾಧ್ಯತೆ ಇದೆ ಅಂತಕ್ಕಂಥ ಆಶಾಭಾವನೆಯನ್ನು ದೃಢಪಡಿಸಿಕೊಂಡು ಅವನು ಯಥಾ ರೀತಿಯಾಗಿ ಇನ್ನಷ್ಟು ತೀವ್ರತೆಯಿಂದಾಗಿ ಭಕ್ತಿಯ ಭಾವದಿಂದ ಆ ಮಯೂರೇಶ್ವರನ ಪೂಜೆಯನ್ನ ಪ್ರಾರಂಭ ಮಾಡ್ತಾನೆ. ತಪಸ್ಸನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಒಂದ್ ರೀತಿಯಂತ ತಪಸ್ಸು ಯಾವ ರೀತಿಯಾಗಿರುತ್ತೆ ಅಂತಂದ್ರೆ, ಅಲ್ಲಿ ಕುತ್ಕೊಂಡು ಧ್ಯಾನವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ನು ಅಂತಂದ್ರೆ ಅವನಿಗೆ ಹೊತ್ತು ಆಗಿದ್ದೇ ಗೊತ್ತಾಗ್ತಿರ್ಲಿಲ್ಲ. ಅಷ್ಟೊಂದು ಕೂತು ಅವನಲ್ಲಿ ತಪಸ್ಸನ್ನ ಮಾಡ್ತಿರ್ತಾನೆ, ಧ್ಯಾನವನ್ನ ಮಾಡ್ತಿರ್ತಾನೆ. ಆ ಮಯೂರೇಶ್ವರನ ಆಸ್ಥಾನದ, ಆ ಮಯೂರೇಶ್ವರನ ಒಂದು ಕ್ಷೇತ್ರದಲ್ಲಿ, ಆ ಮಯೂರೇಶ್ವರನ ದೇವಸ್ಥಾನದಲ್ಲಿ. ಇದಕ್ಕೆ ಆತನ ಹೆಂಡತಿಯು ಕೂಡ ಸಾಕಷ್ಟು ಸಹಾಯ ಸಹಕಾರವನ್ನು ಕೂಡ ಕೊಡ್ತಿರ್ತಾಳೆ. ಇದರ ಫಲವಾಗಿ ಮುಂದೊಂದು ದಿನ ಏನಾಗತ್ತೆ ಅಂತಂದ್ರೆ ಅವ್ರ ದೌರ್ಭಾಗ್ಯ ಬದಲಾಗಿ ಸೌಭಾಗ್ಯವಾಗಿ ಪರಿವರ್ತನೆ ಆಗ್ತಕ್ಕಂಥ ಸಂದರ್ಭ ಬರುತ್ತೆ. ಆ ರಾತ್ರಿ ಒಂದು ದಿನ ಸಾಕ್ಷಾತ್ ಗಣೇಶನ ಒಂದು ಸಾಕ್ಷಾತ್ಕಾರ ಆಗತ್ತೆ. ಗಣೇಶನ ಒಂದು ದೃಶ್ಯ ಅವರ ಕನಸಿನಲ್ಲಿ ಬರುತ್ತೆ. ಆ ಸಾಕ್ಷಾತ್ ಗಣೇಶನೇ ಬಂದು ಏನ್ ಹೇಳ್ತಾನೆ ಅಂತಂದ್ರೆ, ನೋಡು ಭಕ್ತ, ನಿನ್ನ ಒಂದು ಉಪಾಸನೆ ಪೂಜೆ ಭಕ್ತಿ ಏನಿದೆ ಅಲ್ಲ, ಇದು ನನ್ನನ್ನ ಬಹಳಷ್ಟು ಪ್ರಸನ್ನಗೊಳಿಸೈತಿ. ಹಾಗಾಗಿ ನಾನು ನಿನಗೆ ಒಂದು ವಿಶೇಷವಾದಂತ ಸಂದೇಶವನ್ನು ಹೇಳಲಿಕ್ಕೆ ಬಂದಿದ್ದೇನೆ. ಆ ಸಂದೇಶ ಏನಪ್ಪಾ ಅಂತಂದ್ರೆ, ನಾನೇ ಸಾಕ್ಷಾತ್ ನನ್ನ ಅಂಶವನ್ನೇ ನಿನ್ನ ಹೆಂಡತಿಯ ಗರ್ಭದಲ್ಲಿ ನಾನು ಕಳಿಸ್ಕೊಡ್ತಾ ಇದ್ದೇನೆ. ಹಾಗಾಗಿ ನೀನು ಇನ್ನು ಮೇಲೆ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ನಿನಗೆ ಒಂದು ಅದ್ಭುತವಾದ ಪುತ್ರ ಸಂತಾನ ಆಗತ್ತೆ ಅಂತಕ್ಕಂಥ ಒಂದು ಭಾಷೆಯನ್ನ ಕೊಟ್ಟು ಆ ಗಣೇಶ ಆ ಕನಸಿನಿಂದ ಮಾಯವಾಗ್ತಾನೆ. ಆ ನಂತರ ಕೆಲವೇ ತಿಂಗಳುಗಳಲ್ಲಿ ಆ ವಾಮನ ಭಟ್ಟನ ಹೆಂಡತಿ ಪಾರ್ವತಿ ಬಾಯಿಯ ಗರ್ಭವತಿ ಆಗ್ತಾಳೆ. ಆ ಗರ್ಭವತಿ ಆದಂತ 9 ನವಮಾಸಗಳು ತುಂಬಿದ ನಂತರ ಒಬ್ಬ ದಿವ್ಯ ಬಾಲಕನ ಜನ್ಮ ಆಗತ್ತೆ. ಯಾವಾಗ ಅಂತಂದ್ರೆ ಮಾಘ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯಂದು ರೇವತಿ ನಕ್ಷತ್ರದ 2ನೇ ಪಾದದಲ್ಲಿ, ಅಂದ್ರೆ 2ನೇ ಚರಣದಲ್ಲಿ, ದ್ವಿತೀಯ ಚರಣದಲ್ಲಿ ಒಬ್ಬ ತೇಜಸ್ವಿ ಬಾಲಕನ ಜನನ ಆಗತ್ತೆ. ಅದು ಮಧ್ಯಾಹ್ನದಲ್ಲಿ. ಆ ತೇಜಸ್ವಿ ಬಾಲಕ ಮುಂದೆ ಬೆಳೀತಾ ಬೆಳೀತಾ ಹುಟ್ಟಾನೆ. ಅವನು ಗಣೇಶನ ಅಪ್ರತಿಮ ಭಕ್ತನಾಗ್ತಾನೆ. ಆ ಗಣೇಶನ ಅಪ್ರತಿಮ ಭಕ್ತನಾಗಿ ಅವನು ಯಾವ ರೀತಿ ಭಕ್ತನಾಗಿರ್ತಾನೆ ಅಂತಂದ್ರೆ, ಚಿಕ್ಕ ಬಾಲಕ ಇದ್ದಾಗನೇ ಅವನು ಆಟಗಳನ್ನ ಆಡ್ತಿರ್ಬೇಕಾದ್ರೆ ಆಟದೊಳಗೂ ಕೂಡ ಗಣೇಶನ ಪೂಜೆ ಮಾಡ್ತಿರ್ತಾನೆ. ಎಲ್ಲಾ ಹುಡುಗರನ್ನ ಸೇರಿಸಿಕೊಂಡು ಯಾವ ರೀತಿ ಆಟ ಆಡ್ತಿರ್ತಾನೆ ಅಂದ್ರೆ, ಒಂದು ಗಣೇಶನ ಮಂಟಪ ಮಾಡೋದು, ಆ ಗಣೇಶನನ್ನ ಕುಂದಿಸೋದು, ಆ ಗಣೇಶನಿಗೆ ಪೂಜೆ ಮಾಡೋದು. ಎಲ್ರು ಹುಡುಗರ ಆಟ ಏನಪ್ಪಾ ಅಂತಂದ್ರೆ ಗಣೇಶನ ಪೂಜೆ ಮಾಡೋದು, ಗಣೇಶನ ಹಾಡ ಹೇಳೋದು. ಈಗ ಹೆಂಗ್ ನಾವು ದೊಡ್ಡದಾಗಿ ಮಾಡಿದೇವೋ ಹಂಗ ಮಕ್ಕಳ ಆಟ ಸಣ್ಣ ಪ್ರಮಾಣದಲ್ಲಿನೇ ತನ್ನ ಸಹಪಾಠಿಗಳಿಗೆ, ತನ್ನ ಜೊತೆಗೆ ಇರ್ತಕ್ಕಂಥ ಎಲ್ಲಾ ಬಾಲಕರನ್ನ ಸೇರಿಸಿಕೊಂಡು ಅವನು ಗಣೇಶನ ಪೂಜೆಯನ್ನೇ ಆಟವನ್ನಾಗಿ ಆಡ್ತಿರ್ತಾನೆ. ಹೀಗೆ ಬೆಳಿತಿರ್ಬೇಕಾದ್ರೆ ಆ ಹುಡುಗನಿಗೆ ಮುಂದೊಂದು ದಿನ ಒಂದು ಸಂದರ್ಭ ಬರುತ್ತೆ. ಆತನಿಗೆ ಒಂದು ತೀವ್ರವಾದಂತ ಕಾಯಿಲೆ ಬರುತ್ತೆ. ತೀವ್ರವಾದಂತ ಕಾಯಿಲೆಯಿಂದಾಗಿ ಅವನ ಒಂದು ಪರಿಸ್ಥಿತಿ ಯಾವ ರೀತಿ ಆಗತ್ತೆ ಅಂತಂದ್ರೆ, ಅವನಿಗೆ ಜೀವನ್ ಮರಣದ ಪ್ರಶ್ನೆ ಎದುರಾಗತ್ತೆ. ಆ ಬಾಲಕ ಬದುಕಬೇಕು ಅಥವಾ ಸಾಯ್ಬೇಕು ಅಂತಕ್ಕಂಥ ಪರಿಸ್ಥಿತಿ, ಅಷ್ಟು ತೀವ್ರವಾದಂತ ಒಂದು ಸಂಕಟ ಆ ಪುಟ್ಟ ಬಾಲಕನಿಗೆ ಎದುರಾಗತ್ತೆ. ಅಂತ ಸಂದರ್ಭದಲ್ಲಿ ಒಬ್ಬ ವಿಶೇಷವಾದಂತ ಸ್ವಾಮೀಜಿಯವರು ಒಬ್ರು ಬರ್ತಾರೆ. ಮಹಾರಾಷ್ಟ್ರದಲ್ಲಿ ಗೋಸ್ವಾಮಿ ಅಂತ ಕರೀತಾರೆ. ಗೋಸ್ವಾಮಿ ಅಂತಂದ್ರೆ ಸಂತರು ಅಂತ. ಆ ಸಂತರು ಒಬ್ರು ಬಂದು ಆ ಬಾಲಕನಿಗೆ ಬಂದು ಉಪಚರಿಸಿದ ಮೇಲೆ ಆ ಬಾಲಕನಿಗೆ ಆ ಕಾಯಿಲೆ ವಾಸಿಯಾಗಿ ಅವನು ಸಹಜ ಸ್ಥಿತಿಗೆ ಮರಳ್ತಾನೆ. ಆ ಸಂದರ್ಭದಲ್ಲಿ ಆ ಬಾಲಕನಲ್ಲಿರ್ತಕ್ಕಂತ ಒಂದು ದಿವ್ಯತೆಯನ್ನ ಆ ಸಂತರು, ಆ ಗೋಸ್ವಾಮಿ ಅವರು ತಿಳ್ಕೊಳ್ತಾರೆ. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಈ ಬಾಲಕ ಸಾಧಾರಣ ಬಾಲಕ ಅಲ್ಲ, ಮುಂದೊಂದು ದಿನ ಒಬ್ಬ ದಿವ್ಯ ವ್ಯಕ್ತಿಯಾಗಿ, ಮಹಾಪುರುಷನಾಗಿ, ಮಹಾಸಂತನಾಗಿ, ಗೋಸ್ವಾಮಿಯಾಗಿ ಅವನು
ಎಲ್ಲ ಗಣೇಶನ ಭಕ್ತರಿಗೆ ಒಂದು ವಿಶೇಷವಾದಂತಹ ಸೇವೆಯನ್ನ ಸಲ್ಲಿಸ್ತಾನೆ ಅಂತಕ್ಕಂತ ಮಹತ್ವವಾದಂತಹ ಸಂದೇಶವನ್ನ ಆ ಗೋಸ್ವಾಮಿಯವರು ಅಲ್ಲಿರ್ತಕ್ಕಂಥ ತಂದೆ ತಾಯಿಯರಿಗೆ ಮತ್ತು ಆ ಬಾಲಕನ ಬಂಧುಗಳಿಗೆ ತಿಳಿಸಿರ್ತಾರೆ. ಅದಾದ ನಂತರ ಆ ಗೋಸ್ವಾಮಿಯವರು ಬಂದು ಹೋದಾದ ನಂತರ ಆ ಬಾಲಕನಿಗೆ ಸಹಜವಾಗಿ ಗುಣವಾದಂತ ನಂತರ ಅವನಿಗೆ ಗಣೇಶನ ಕುರಿತಾಗಿ ವಿಶೇಷವಾದ ಭಕ್ತಿ, ಆ ಮಯೂರೇಶನ ಕುರಿತಾದಂತ ಭಕ್ತಿ ಇನ್ನಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ಹೋಗ್ತಾ ಹೋಗ್ತಾ ಏನಾಗತ್ತಪ್ಪ ಅಂತಂದ್ರೆ ನಾನು ಗಣೇಶನನ್ನ ದರ್ಶನ ಮಾಡ್ಕೊಳ್ಳೇಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬರ್ತಾನೆ ಆ ಬಾಲಕ. ಆದ್ರೆ ಮಾರ್ಗ ಏನು? ಯಾವುದೇ ವ್ಯಕ್ತಿಗೆ ದೇವರ ದರ್ಶನ ಆಗ್ಬೇಕಂತಂದ್ರೆ ಆತನಿಗೆ ಒಬ್ಬ ಗುರುವಿನ ಅವಶ್ಯಕತೆ ಇರತ್ತೆ. ಆ ಗುರುವಿನ ಅವಶ್ಯಕತೆ ಇದ್ದಾಗ ಗುರುವಿನ ಆಶೀರ್ವಾದದಿಂದ ಮಾತ್ರನೇ ಒಬ್ಬ ವ್ಯಕ್ತಿಗೆ ದೇವರ ದರ್ಶನ ಆಗ್ಲಿಕ್ಕೆ ಸಾಧ್ಯ. ಆ ಗುರುವಿನ ಮಾರ್ಗದರ್ಶನದಿಂದ ದೇವರನ್ನ ಕಾಣ್ತಕ್ಕಂತ ಒಂದು ಮಾರ್ಗ ಸಿಗ್ತಕ್ಕಂಥದ್ದು ಸಾಧ್ಯ. ಹಾಗಾಗಿ ಆ ಬಾಲಕನಿಗೂ ಕೂಡ ನನಗೂ ಕೂಡ ಅಂತ ದೇವರನ್ನ ದರ್ಶನ ಮಾಡಿಸಿಕೊಡ್ತಕ್ಕಂತ ಗುರುವಿನ ಒಂದು ಕೃಪೆ ಸಿಗ್ಬೇಕಲ್ಲ, ಆ ಗುರುವನ್ನ ಎಲ್ಲಿ ಹುಡುಕಾಡೋದು, ಗುರು ಬೇಕಲ್ಲ ನನಗೆ ಅಂತಕ್ಕಂತ ತೀವ್ರತೆ ವ್ಯಾಕುಲತೆ ಆ ಬಾಲಕನಲ್ಲಿ ಮೂಡುತ್ತೆ. ಹಾಗಾಗಿ ಆ ವ್ಯಾಕುಲತೆ ಯಾವ ಒಬ್ಬ ವ್ಯಕ್ತಿಯಲ್ಲಿ ಗುರುವಿನ ಕುರಿತಾಗಿ ವ್ಯಾಕುಲತೆ ಮೂಡುತ್ತೋ ಅವನು ಗುರು ಅಂತೇಳಿ ಹೋಗೋದು ಬೇಕಾಗಿಲ್ಲ, ಸಾಕ್ಷಾತ್ ಗುರುನೇ ಆ ವ್ಯಕ್ತಿಯನ್ನ ಹುಡ್ಕೊಂಡ್ ಬರ್ತಾನೆ. ಅಂತ ಸಂದರ್ಭಗಳನ್ನ ನಾವು ಸಾಕಷ್ಟು ಇತಿಹಾಸದಲ್ಲಿ ನೋಡಿದ್ದೀವಿ. ಆ ವ್ಯಕ್ತಿಯಲ್ಲಿ ಗುರುವಿನ ಕುರಿತಾಗಿ ಒಂದು ಭಕ್ತಿ ವ್ಯಾಕುಲತೆ ಮೂಡ್ತು ಅಂತಂದ್ರೆ ನನಗೆ ಬರೀ ಗುರು ಬೇಕು ಅಂತಕ್ಕಂಥ ವ್ಯಾಕುಲತೆ ಮೂಡ್ತು ಅಂದ್ರೆ ಸಾಕು. ಗುರು ಎಲ್ಲಿರ್ತಾನೋ ಇಲ್ಲ ಗೊತ್ತಿಲ್ಲ, ಅಲ್ಲಿಂದ ಹುಡುಕಾಡ್ಕೊಂಡು ಸೀದಾ ಭಕ್ತನಂತಲೇ ಆತನ ಶಿಷ್ಯನಂತಲೇ ಬಂದ್ಬಿಡ್ತಾನೆ. ಅದೇ ರೀತಿಯಾಗಿ ಒಬ್ಬ ಗುರುಗಳು ಕೂಡ ಆ ಮಯೂರನ ಹತ್ರ ಬರ್ತಾರೆ. ಆ ಮಯೂರ ಇರ್ತಕ್ಕಂತ ಗ್ರಾಮಕ್ಕೆ, ಆ ಮಯೂರ ಇರ್ತಕ್ಕಂತ ಮನೆಗೆ ಕೂಡ ಆಗಮಿಸ್ತಾರೆ. ಆ ಗುರುಗಳ ಹೆಸರೇನಪ್ಪಾ ಅಂತಂದ್ರೆ ನಾರಾಯಣ ಭಾರತಿ ಅಂತ. ಆ ನಾರಾಯಣ ಭಾರತಿ ಗೋಸ್ವಾಮಿಯವರು ಆ ಬಾಲಕನ ಹತ್ರ ಬಂದು ಆ ಬಾಲಕನ ಮನೆಗೆ ಕೂಡ ಬಂದು ಆ ಬಾಲಕನ ಕುರಿತಾಗಿ ಅವರು ಮುಂದಿನ ಭವಿಷ್ಯವನ್ನ ಕಾಣ್ತಾರೆ. ಆ ಬಾಲಕ ಮುಂದೆ ಸಾಧಿಸ್ತಕ್ಕಂತ ಒಂದು ಸಾಧನೆಯನ್ನ ಕಾಣ್ತಾರೆ. ಕಂಡು ಆ ಬಾಲಕನ ತಂದೆ ತಾಯಿಗಳಿಗೆ ಮತ್ತೆ ಹೇಳ್ತಾರೆ ಅವರು, ನೋಡಿ ಈ ಗಣೇಶನ ಒಬ್ಬ ಅಪ್ರತಿಮ ಭಕ್ತನಾಗ್ತಾನೆ, ಇವನು ಸಾಧಾರಣ ಭಕ್ತ ಅಲ್ಲ, ಅತ್ಯಂತ ಶ್ರೇಷ್ಠ ಭಕ್ತನಾಗಿ ಗಣೇಶನ ಒಲಿಸ್ಕೊಳ್ತಾನೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಹಾಗಾಗಿ ಆ ಮಾತನ್ನ ಹೇಳಿದ ನಂತರ ಏನಾಗತ್ತಪ್ಪ ಅಂತಂದ್ರೆ ಆ ಬಾಲಕನಿಗೂ ಕೂಡ ಆ ಗುರುಗಳ ಕುರಿತಾಗಿ ಒಂದು ವಿಶೇಷ ಗೌರವ ಭಕ್ತಿ ಇವೆಲ್ಲವೂ ಕೂಡ ಸಹಜವಾಗಿ ಮೂಡ್ತವೆ. ಅದಾದ ನಂತರ ಆ ಗುರುಗಳು ಆ ಬಾಲಕನಿಗೆ ದೀಕ್ಷೆಯನ್ನ ಕೊಡ್ತಾರೆ, ಅವನಿಗೆ ಜ್ಞಾನದ ಬೋಧನೆಯನ್ನ ಕೂಡ ಕೊಡ್ತಾರೆ. ಆ ಜ್ಞಾನ ಬೋಧನೆಯನ್ನ ಪಡೆದುಕೊಂಡಂತ ಬಾಲಕ ಆ ಗುರುಗಳು ಹಾಕಿ ಕೊಟ್ಟಿರ್ತಕ್ಕಂತ ಮಾರ್ಗದಲ್ಲಿ ಮುನ್ನಡೆಯಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅದಾದ ನಂತರ ಆ ನಾರಾಯಣ ಭಾರತಿ ಗುರುಗಳು ಸ್ವಲ್ಪ ಕಾಲದ ನಂತರ ಅಲ್ಲಿಂದ ತೆರಳಬೇಕಂತ ಪರಿಸ್ಥಿತಿ ಬರುತ್ತೆ. ಆ ಸಂದರ್ಭದಲ್ಲಿ ಆ ಮಯೂರ ಕೇಳ್ತಾನೆ, ಗುರುಗಳೇ, ನೀವು ಇಲ್ಲದೆ ನಾನು ಅನಾಥನಾಗಿ ಹೋಗ್ತಾ ಇದ್ದೇನೆ, ಹಾಗಾಗಿ ನಿಮ್ಮ ದರ್ಶನ ನಮಗೆ ಯಾವತ್ತೂ ಸಿಗಬೇಕು. ನೀವು ಈಗ ಹೊರಡ್ತಾ ಇದ್ದೀರಿ, ಇದು ಅನಿವಾರ್ಯ ಕೂಡ ಆಗಿದೆ, ಆದ್ರೆ ನಿಮ್ಮ ದರ್ಶನ ಬೇಕಾದ್ರೆ ನಾನು ಏನ್ ಮಾಡ್ಲಿ ಅಂತ ಕೇಳ್ತಾನೆ. ಆಗ ನಾರಾಯಣ ಭಾರತಿ ಗುರುಗಳು ಹೇಳ್ತಾರೆ, ನೋಡು ಮಯೂರ, ನೀನು ಬರೀ ನಿನ್ನ ಒಂದು ಕಣ್ಣನ್ನ ಮುಚ್ಚಿ ನನ್ನನ್ನ ಸ್ಮರಿಸ್ಕೋ, ನನ್ನ ಪೂಜ್ಯ ಭಾವದಿಂದ ಸ್ಮರಿಸ್ಕೊಂಡ್ರೆ ಸಾಕು, ನಾನ್ ನಿನ್ ಮುಂದೆ ಪ್ರತ್ಯಕ್ಷ ಆಗ್ತೇನೆ. ನಾನು ಅಂದ್ರೆ ನಿನ್ನ ಮುಂದೆ ನಿನ್ನ ಮನದಾಳದಲ್ಲಿ ನಾನು ಪ್ರತ್ಯಕ್ಷ ಆಗ್ತೀನಿ, ನಿನಗೆ ಬೇಕಾದಂತ ಮಾರ್ಗದರ್ಶನವನ್ನು ನಾನು ಯಾವತ್ತೂ ಕೂಡ ಮಾಡ್ತೀನಿ ಅಂತ ಮಾತನ್ನ ಹೇಳಿ ಆ ಗುರುಗಳು ಅಲ್ಲಿಂದ ತೆರಳುತ್ತಾರೆ. ಈ ರೀತಿಯಾಗಿ ತೆರಳಿದ ಮೇಲೆ ಆ ಮಯೂರ ಬಾಲಕ ಮುಂದೆ ಯಾವ ರೀತಿಯಾಗಿ ಗಣೇಶನ ಒಂದು ದರ್ಶನವನ್ನ ಪಡ್ಕೊಳ್ತಾನೆ, ಆ ಗಣೇಶನ ಯಾವ ರೀತಿಯಾಗಿ ಒಲಿಸ್ಕೊಳ್ತಾನೆ, ಅವನು ಯಾವ ರೀತಿಯಾಗಿ ಒಬ್ಬ ಸಾಧಾರಣ ಬಾಲಕನಿಂದಾಗಿ ಸಾಕ್ಷಾತ್ ಗಣೇಶನ ಪ್ರತ್ಯಕ್ಷ ಭಾವನ ಅನುಭವಿಸಿ ಆ ಗಣೇಶನ ಅಪ್ರತಿಮ ಭಕ್ತನಾಗ್ತಾನೆ ಅಂತಕ್ಕಂಥದ್ದನ್ನ ನಾವು ನಾಳೆ ತಿಳ್ಕೊಳ್ಳೋಣ.